ಎಲ್ರಿಗೂ ನಮಸ್ಕಾರ. ಇವತ್ತಿನ ವಿಚಾರ ಜ್ಯೋತಿರ್ಭೀಮೇಶ್ವರ ವ್ರತಾಚರಣೆ ಹೇಗೆ. ಈ ಹಬ್ಬವನ್ನು ಈ ವರ್ಷ ಆಷಾಢ ಮಾಸದ ಕೃಷ್ಣ ಪಕ್ಷದ 24ನೇ ತಾರೀಕು 7ನೇ ತಿಂಗಳು 2025ನೇ ತಾರೀಕು ಆಚರಿಸಲಾಗ್ತಾ ಇದೆ. ಭೀಮನ ಅಮಾವಾಸ್ಯೆಯ ವ್ರತವನ್ನು ಗಂಡನ ಆಯುಷ್ಯ ಆರೋಗ್ಯ ವೃದ್ಧಿಗಾಗಿ ಶಿವಪಾರ್ವತಿಯರನ್ನು ಆಚರಿಸುವಂತಹ ವ್ರತ ಈ ಜ್ಯೋತಿರ್ಭೀಮೇಶ್ವರ ವ್ರತ. ಈ ವ್ರತವನ್ನು ಆಚರಿಸಲು ಒಂದು ತಾಮ್ರದ ತಟ್ಟೆಯಲ್ಲಿ 5 ಇಡಿ ಅಕ್ಕಿಯನ್ನು ಹರಡಿ ಅದರಲ್ಲಿ ಓಂ ಹಾಗೂ ಶ್ರೀಂ ಎಂದು ಬರೆಯಬೇಕು. ಬಲಗಡೆ ಓಂ ಎಂದು ಬರೆದ ಕಡೆ ಒಂದು ದೀಪವನ್ನು, ಹಾಗೆ ಎಡಭಾಗದಲ್ಲಿ ಶ್ರೀಂ ಬರೆದ ಕಡೆ ಮತ್ತೊಂದು ದೀಪವನ್ನು ಇರಿಸಿ ಇದನ್ನು ಶಿವಪಾರ್ವತಿಯರ ಸ್ವರೂಪವೆಂದು ಭಾವಿಸಿ ಆ ದೀಪಗಳಿಗೆ ಹೂವು ಹಣ್ಣು ಗೆಜ್ಜೆ ವಸ್ತ್ರಗಳಿಂದ ಅಲಂಕರಿಸಿ ಧೂಪ ದೀಪಗಳಿಂದ ಎಲೆ ಅಡಿಕೆ ಹಣ್ಣು ಕಾಯಿ ನೈವೇದ್ಯಗಳನ್ನು ಅರ್ಪಿಸಿ ಪೂಜಿಸಬೇಕು. ಹಾಗೆ 5 ಎಳೆಯ ಹಸಿ ದಾರವನ್ನು ತೆಗೆದುಕೊಂಡು ಅದಕ್ಕೆ ಅರಿಶಿಣವನ್ನು ಲೇಪಿಸಿ 16 ಗಂಟುಗಳನ್ನು ಹಾಕಿ ಮಧ್ಯದಲ್ಲಿ ಒಂದು ಸೇವಂತಿಗೆ ಹೂವನ್ನು ಸಹ ಇಟ್ಟು ಗೌರಿ ದಾರವನ್ನು ಸಿದ್ಧಪಡಿಸಿಕೊಂಡು ಅದನ್ನು ಎಲೆ ಅಡಿಕೆಯ ಮೇಲೆ ಇಟ್ಟು ಸಂಕಲ್ಪವನ್ನು ಮಾಡಿಕೊಂಡು ದೇವರ ಪೂಜೆ ಆದ ನಂತರ ಗಂಡ ಹೆಂಡತಿಯ ಕೈಗೆ ಹಾಗೂ ಹೆಂಡತಿ ಗಂಡನ ಕೈಗೆ ಕಟ್ಟಬೇಕು. ಹಾಗೂ ಈ ದಾರವನ್ನು 3 ದಿನ ಅಥವಾ 5 ದಿನಗಳ ಕಾಲ ಕೈಯಲ್ಲಿ ಇಟ್ಟುಕೊಳ್ಳಬಹುದು. ಹಾಗೂ ಈ ಸಂದರ್ಭದಲ್ಲಿ ಮಾಂಸಾಹಾರವನ್ನು ಸೇವಿಸಬಾರ್ದು. ಹಾಗೆ ಇದನ್ನು ಹರಿಯುವ ನೀರಿನಲ್ಲಿ ಅಥವಾ ಯಾರು ತುಳಿದಿರುವಂತಹ ಜಾಗದಲ್ಲಿ ಕೈಯಿಂದ ತೆಗೆದ ನಂತರ ಹಾಕಬೇಕಾಗತ್ತೆ. ಇಲ್ಲಿ ಮುಖ್ಯವಾಗಿ ಜ್ಯೋತಿರ್ಭೀಮೇಶ್ವರ ವ್ರತ ಅಂತ ಹೇಳಿದ್ರೆ ಪತ್ನಿ ತನ್ನ ಪತಿಯ ಪಾದಗಳನ್ನು ತೊಳೆದು ಪೂಜಿಸುವುದು ತುಂಬ ವಿಶೇಷ ಈ ಹಬ್ಬದಲ್ಲಿ ಅಂತಲೇ ಹೇಳಬಹುದು. ಇದನ್ನು ವಿವಾಹವಾದ ಮಹಿಳೆಯರು 5 ವರ್ಷ 9 ವರ್ಷ ಮತ್ತು 16 ವರ್ಷಗಳ ಕಾಲ ಆಚರಿಸ್ತಾರೆ. ಮೊದಲು ಪತಿಯು ಪತ್ನಿಯ ಮಾಂಗಲ್ಯಕ್ಕೆ ಅರಿಶಿಣ ಕುಂಕುಮವನ್ನು ಹಚ್ಚಿ ಆಶೀರ್ವಾದವನ್ನು ಮಾಡಬೇಕಾಗತ್ತೆ. ನಂತರ ಪತ್ನಿಯು ಪತಿಯ ಪಾದಗಳನ್ನು ತೊಳೆದು ಅರಿಶಿಣ ಕುಂಕುಮ ಹೂವು ಧೂಪ ದೀಪಗಳಿಂದ ಪೂಜಿಸಿ ನಂತರ ಆ ನೀರನ್ನು ಪತ್ನಿಯು ಪ್ರೋಕ್ಷಣೆಯನ್ನು ಮಾಡಿಕೊಂಡು ನಂತರ ಯಾರು ತುಳಿಯದೇ ಇರುವಂತಹ ಜಾಗದಲ್ಲಿ ಅದನ್ನು ಚೆಲ್ಲಬೇಕು. ಹಾಗೆ ಇದೆಲ್ಲ ಆದ ನಂತರ ಪತಿ ಪತ್ನಿಯರಿಬ್ಬರು ದೇವಸ್ಥಾನಕ್ಕೆ ಹೋಗಿ ಆಶೀರ್ವಾದವನ್ನು ಪಡೆದುಕೊಂಡು ಬರಬೇಕಾಗತ್ತೆ. ಹಾಗೆ ಈ ವ್ರತಾಚರಣೆಯನ್ನು ಅವಿವಾಹಿತ ಮಹಿಳೆಯರು ಸಹ ತಮ್ಮ ಭವಿಷ್ಯದ ಪತಿಗಾಗಿ ವ್ರತಾಚರಣೆಯನ್ನು ಮಾಡಬಹುದು. ಹಾಗೆ ಯಾವುದೇ ಸ್ತ್ರೀಯೂ ಸಹ ಈ ವ್ರತಾಚರಣೆಯ ಆದ ನಂತರ ಕಣ್ಣೀರನ್ನು ಹಾಕಿ ಪತಿಗೆ ಶಪಿಸಬಾರ್ದು, ತುಂಬ ದೋಷ ಉಂಟಾಗುತ್ತೆ ಅಂತ ಹೇಳಬಹುದು. ಹಾಗೆ ಹೆಣ್ಣು ಮಕ್ಕಳು ಮಾಂಗಲ್ಯವನ್ನು ಎಂದು ಹೊರಗಡೆ ತೋರಿಸಬಾರ್ದು. ಕಾರಣ ಮಾಂಗಲ್ಯವನ್ನು ಗಂಡನನ್ನು ಬಿಟ್ಟು ಪರಪುರುಷರಿಗೆ ಕಾಣಿಸೋ ಹಾಗೆ ಹಾಕ್ಕೊಳ್ಬಾರ್ದು ಅನ್ನೋಂಥ ಪದ್ಧತಿ ಇದೆ. ಈ ವ್ರತಾಚರಣೆಗೆ ಬ್ರಾಹ್ಮಿ ಮುಹೂರ್ತ ಮತ್ತು ಗೋಧೂಳಿ ಸಮಯ ಅತ್ಯಂತ ಶುಭ ಅಂತ ಹೇಳ್ಬೋದು. ಬ್ರಾಹ್ಮಿ ಮುಹೂರ್ತ 4 ಗಂಟೆ 23 ನಿಮಿಷದಿಂದ 5 ಗಂಟೆ 8 ನಿಮಿಷಗಳವರೆಗೆ ಇರುತ್ತೆ ಬೆಳಗಿನ ಜಾವ. ಹಾಗೆ ಗೋಧೂಳಿ ಸಮಯ ಅಂತ ಹೇಳಿದರೆ 4 ಗಂಟೆ 45 ನಿಮಿಷದಿಂದ 6 ಗಂಟೆ 50 ನಿಮಿಷಗಳವರೆಗೆ ಈ ಶುಭ ಸಮಯ ಇರುತ್ತೆ. ನಮಸ್ಕಾರ.